ದೇವ್ರೆ, ಯಾಕಪ್ಪ ಇವತ್ತು ನಂಗೆ ಇಷ್ಟೊಂದು ಕೆಮ್ಮು ತಡೆಯೋಕೆ ಆಗ್ತಾ ಇಲ್ವಲ್ಲ. ಅಂಥದ್ದು ಏನು ತಿಂದೆ? ನಾನೇನು ತಿಂದು ಇಲ್ಲ ಅಂಥದ್ದು, ಆದರೆ ಯಾಕೆ ಇಷ್ಟೊಂದು ಕೆಮ್ಮು ನನಗೆ? ದಿವ್ಯಾ ದಿವ್ಯಾ, ಒಂಚೂರು ಕುಡಿಯೋಕ್ಕೆ ಬಿಸಿನೀರು ಅಂದರೆ ತಗೊಂಬಂದು ಕೊಡಮ್ಮ. ಯಾಕೋ ಒಂದೇ ಸಮನೆ ಕೆಮ್ಮು ಬರ್ತಾನೆ ಇದೆ. ಅಯ್ಯಯ್ಯ, ಅದ್ಯಾಕೆ ಒಂದೇ ಸಮನೆ ಬಿಡ್ಕೊಂತಿರ್ತೀಯ ನೀರು 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 ಅಂತ? ಎದ್ದು ಕುಡಿಬಾರ್ದಾ? ಹಾ, ಏನಾನ ಹೋಗ್ಲಿ ಸುಮ್ಮನಿದ್ರೆ ನಿಂದು ಅತಿನೇ ಆಯ್ತು. ಅಲ್ಲ ಕಣೆ, ನಂಗೆ ಎದ್ದು ಕುಡಿಯಂಗಿದ್ದಿದ್ರೆ ನಾನು ಯಾಕೆ ನಿನ್ನ ಕೇಳ್ತಾ ಇದ್ದೆ ಹೇಳು? ನನ್ನ ಕೈಲಿ ಆಗಲ್ಲಮ್ಮ, ಯಾಕೋ ಗೊತ್ತಿಲ್ಲ, ತುಂಬ ಸುಸ್ತಾಗ್ತೈತೆ. ಅದಕ್ಕೆ ಒಂಚೂರು ನೀರು ಕೇಳಿದ್ರೆ ಹಿಂಗೆ ಅಂತೀಯಲ್ಲೇ? ಹಾ, ನೀರು ಒಂದೇನಾ? ಪ್ರತಿಯೊಂದು ನನಗೆ ಕುತ್ಕೊಳ್ಳೋ ಜಾಗದಲ್ಲೇ ಆಗಬೇಕು. ನೀರು, ಊಟ ಪ್ರತಿಯೊಂದೂ ನನಗೂ ಹಿಂಗೆ ಮಾಡಿ ಮಾಡಿ ಸಾಕಾಗೋಗೈತೆ. ಅಲ್ಲ, ನನ್ಗೆ ಯಾವ ಹಣೆ ಬರಹ ಅಂತೀನಿ ನಿನ್ನೆ ಚಾಕ್ರಿ ಮಾಡೋಕ್ಕೆ? ಏನೇ ನನಗೊಂದು ಊಟ ಹಾಕೋದು ನಿನಗೆ ಚಾಕ್ರಿನಾ? ಹಂಗಂದ್ರೆ ನಿನಗೆ ನಾನೇನು ಮಾಡೇ ಇಲ್ವಾ? ನಾನು ನಿಂಗೆ ಯಾರು ಅಲ್ವಾ? ಯೋಚನೆ ಮಾಡು, ನಿನ್ನ ಅಷ್ಟುದ್ದ ಇದ್ದೋಳು ನಿಮ್ಮ ಬಿಟ್ಟೋದಾಗ ನಿನ್ನ ಇಷ್ಟುದ್ದ ಮಾಡಿದ್ದೀನಿ. ನಾನೆಷ್ಟು ಕಷ್ಟಪಟ್ಟಿರ್ಬೇಕು? ಅದು ನಿನ್ನ ಹಣೆ ಬರಹ. ಯಾಕೆಂದ್ರೆ ಹೊಟ್ಟೆ ಹುಟ್ಟಿದ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸಕ್ಕೆ ಯೋಗ್ಯತಿಲ್ಲ ನಿನಗೆ. ಹೊಟ್ಟೆ ಹುಟ್ಟಿದ ಮಕ್ಕಳನ್ನ ಕಟ್ಕೊಂಡಿರೋ ಗಂಡನ್ನ ಅಪ್ಪನ ಎಲ್ಲಾನು ಬಿಟ್ಟು ಓಡೋದ್ಲಲ್ಲ ಆ ವಯಸ್ಸಲ್ಲಿ ನಮ್ಮಮ್ಮ ಅನ್ಸ್ಕೊಂಡಿರೋಳು, ಅವಳಿಗೆಂತ ಬುದ್ಧಿ ಕಲಿಸಿದೆ ನೀನು? ಅಂತ ಮಗಳನ್ನ ಎತ್ತಿ ತಪ್ಪಿಗೆ ಇದು ಆಗಬೇಕು, ಇನ್ನೂ ಆಗಬೇಕು ನಿನಗೆ. ನನಗೆ ತಾಯಿ ಅನ್ಸ್ಕೊಂಡಿರೋಳು ನೆಟ್ಟಿಗಿದ್ದಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಾ ಇತ್ತು. ನಾನು ಹೆಂಗೋ ಇರ್ತಾ ಇದ್ದೆ. ಸಾಕು, ಮುಚ್ಚೆ ಬಾಯಿ. ಎಷ್ಟು ಮಾತಾಡ್ತೀಯ? ನಾನು ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ವಾ? ನಾನು ಕಲಿಸಿರೋ ಬುದ್ಧಿಯಿಂದನೇ ಕಣೆ ನನ್ನ ಮಗಳು ಸಾಯುವಾಗೂ ಒಳ್ಳೆ ಹೆಸರು ತಗೊಂಡು ಸತ್ಲು. ನಿಜಾನೇ, ಅವಳು ಓಡೋಕೆ ತಪ್ಪೆ, ಆದರೆ ಅವಳ ಜೀವನದಲ್ಲಿ ಆ ಒಂದು ತಪ್ಪು ಬಿಟ್ಟರೆ ಅವಳು ಈ ಬೇರೆ ಯಾವುದು ತಪ್ಪು ಮಾಡಿಲ್ಲ. ಅದೇನೋ ಗೊತ್ತಿಲ್ಲ, ಅವಳ ಹಣೆ ಬರಹದಲ್ಲಿ ಹಂಗೆ ಬರ್ದಿತ್ತೋ ಏನೋ ಗೊತ್ತಿಲ್ಲ. ಆದರೆ ನನ್ನ ಮಗಳು ಅಲ್ಲ, ನನ್ನ ಮಗಳನ್ನ ಇಷ್ಟು ಹೀನಾಯವಾಗಿ ಬೈತಿಯಲ್ಲ, ಯಾಕೆ? ಅವಳು ನಿಂಗೆ ಎತ್ತರ ತಾಯಿ ಅಲ್ವಾ? ನೀನು ಹಿಂಗೆಲ್ಲ ಮಾತಾಡ್ಬೋದಾ ಹೇಳು? ಅಲ್ಲ, ಅವಳು ನೆಟ್ಟಿಗೆ ಇದ್ದಿದ್ರೆ ನಂಗ್ಯಾಕಿಂತ ಪರಿಸ್ಥಿತಿ ಬರ್ತದಂತ ನೀನು ಕೇಳಿದೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಇನ್ನು ಹೆದ್ಬಿಟ್ಟು ರೋಡಲ್ಲೇನೋ ಬಿಟ್ಟೋಗಿದ್ದಲ್ಲ ಅವಳು? ಇಲ್ವಲ್ಲ, ಈಗ್ಲೂ ಈ ಕ್ಷಣದಲ್ಲೂ ಮಹಾರಾಣಿ ಥರ ಇದೆಯಲ್ಲೇ. ಏನೇ ಕಮ್ಮಿ ಆಗಿದೆ ನಿನಗೆ? ಒಂದು ವಿಷಯ ಮರಿಬೇಡ, ನೀನು ಇವಾಗ್ಲೂ ತಿಂತಾ ಇರೋದು ನನ್ನ ಮಗಳ ಅನ್ನನೇ. ಅವಳು ಹಾಕಿರೋ ಭಿಕ್ಷೆನ ನೀನು ತಿಂತಾ ಇರೋದು. ಅವಳೇನಾದರೂ ಈ ಆಸ್ತಿನೆಲ್ಲ ನನಗೇನು ಬೇಡ ಅಂತ ಎಲ್ಲ ಅವ್ರ ಅಕ್ಕನ ಹೆಸರು ಬರ್ಬಿಟ್ಟು ಹೋಗಿದ್ದಿದ್ರೆ ನಿಮ್ಮ ದೊಡ್ಡಮ್ಮ ಹಂಗೆಲ್ಲ ಮಾತಾಡಿಲ್ಲ ಬಿಡು. ಆದರೆ ಅವರಿಬ್ಬರು ಮಾಡಿರೋ ಪುಣ್ಯನೇ ಕಣೆ ನೀನು ಇವಾಗ ಊಟ ಮಾಡ್ತಾ ಇರೋದು. ಅಂಥದ್ರಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತೀಯ, ಅದು ನನ್ನ ಮಕ್ಕಳ ಬಗ್ಗೆನೇ ಮಾತಾಡ್ತೀಯ ನೀನು. ನಿಂಗೆ ಅಷ್ಟೊಂದು ಧೈರ್ಯ ಇತ್ತು ಅಂದರೆ, ಮಾತಾಡಲೇಬೇಕು ಅಂದರೆ ಹೋಗು, ನಿಮ್ಮಪ್ಪ ಇದ್ದಾನಲ್ಲ ಇದೇ ಊರಿನಲ್ಲಿ, ಹೋಗು, ನಾವು ಕೇಳೋಗು. ಯಾಕೆ ನಿಂಗೆ ಆ ಧೈರ್ಯ ಇಲ್ವಾ? ನಿಮ್ಮಪ್ಪ ತೈಲನೂ ನಿನ್ನ ಆಟ ನಡೆಯಲ್ವಲ್ಲ, ಅದಕ್ಕೆ ನನ್ನ ಹತ್ರ ಮಾತಾಡಕ್ಕೆ ಬರ್ತೀಯ. ಇಷ್ಟೆಲ್ಲ ಮಾತಾಡ್ತಲ್ಲ, ನಿಂಗೆ ಇವಾಗ ಕೆಮ್ಮು ಬಂದಿಲ್ವಾ? ಆವಾಗಲೇ ಮಾತ್ರ ಕೆಮ್ಮು ಬಂದ್ಬಿಡ್ತಾ? ಎಲ್ಲ ನಾಟಕ ಮುಚ್ಚಿದು. ಹೌದೇ? ಹೌದು, ನಾನು ನಾಟಕ ಮಾಡ್ತೀನಿ. ಯಾಕೆ ಹೇಳು? ನಿನ್ನ ಹತ್ರ ಆಸ್ತಿ ಎಲ್ಲ ಇದೆಯಾ ನೋಡು, ಅದು ಹೊಡ್ಕೊಂಡು ಹೋಗ್ಬೇಕು ಅಂತ ನಾನು ನಾಟಕ ಮಾಡ್ತೀನಿ. ಬೇಡ, ನನಗೇನು ಬೇಡ, ನಿನ್ನ ನೀರನ್ನು ಬೇಡ, ನಿನ್ನ ಹಾಕೋ ಊಟನೂ ಬೇಡ. ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಒಳಗಡೆ ಒಂದು ನಿಮಿಷನೇ ಇರೋದಿಲ್ಲ. ಮನೆ ಒಳಗಡೆ ಅಲ್ವಾ, ಇನ್ನೆಲ್ಲಿರ್ತೀಯ? ನೀನು ಹೋಗಿ ಬೀದಿಗೆ ಮಾಡ್ಕೊತೀಯಾ? ಹೋಗು, ಅದು ಮಾಡು. ಇವಾಗಲೇ ಊರಲ್ಲೆಲ್ಲ ಜನ ಬೈಕೊತಾ ಇದ್ದಾರೆ, ಆ ಅಜ್ಜಿ ಊಟ ಹಾಕಲ್ಲ ಇವ್ ಮೊಮ್ಮಕ್ಕಳು ಅಂತ. ಹಂಗೆ ಮಾಡಿಬಿಡು. ಅವ್ರು ಹೇಳ್ತಾನೆ ಹೋಗ್ಬಿಟ್ಟು ಕುತ್ಕೊಬಿಡು ರೋಡಲ್ಲಿ. ಎಲ್ಲರೂ ನನ್ನ ಕರೆದು ಉಗಿಲಿ, ನಿನ್ಗೆ ಅವಾಗ ಖುಷಿ ಆಗುತ್ತೇನಲ್ವಾ? ಲೇ ಅದೇನಂತ ಮಾತಾಡ್ತೀಯ? ಅಲ್ಲ, ನನ್ನ ಮೊಮ್ಮಕ್ಕಳು ಅಂತ ಇಡೀ ಊರನ್ನೇ ಎದುರಾಕೊಂಡು ನಿಮ್ಮನ್ನು ಸಾಕಿ ಸಲಹೆ ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಾನು ಈತ ಶಿಕ್ಷೆ ಕೊಡ್ತಾ ನೀವು? ಒಂದು ಸ್ವಲ್ಪ ಕನಿಕರಾದ್ರೂ ಬೇಡವಾ? ಅಜ್ಜಿ ಅಂತ ಬೇಡ, ಒಂದು ವಯಸ್ಸಾದ್ರೂ ಜೀವ ಅಂತ ಒಂದು ಊಟ ಆಗಲಿ, ಒಂದು ಗುಟಕ್ಕೆ ನೀರು ಕೊಡೋಕೆ ಹಿಂಗೆ ಆಡ್ತಿರಲ್ಲ. ಇವಾಗ ಏನು ನಿಮ್ಗೆ ವಯಸ್ಸಿದೆ, ಆದರೆ ನನಗೆ ಬಂದಿರೋ ಸ್ಥಿತಿ ಮುಂದೆ ಒಂದಿನ ನಿನಗೆ ಖಂಡಿತ ಬಂದೇ ಬರುತ್ತೆ ಕಣೆ. ನಿನಗೂ ಒಬ್ಬ ಮಗಳಿದ್ದಾಳಲ್ಲ, ನಿನ್ಗೆ ಅರ್ಥ ಮಾಡಿಸ್ತಾಳೆ ಅವಳು. ಏನು ನಿನ್ನಂಗೆ ಶಾಪ ಆಗ್ತಾ ಇದೆಯಾ? ಹಾಕು, ಆದರೆ ನಾನು ನಿನ್ನಂಗಲ್ಲ. ನನ್ನ ಮಗಳಿಗೆ ಒಳ್ಳೆ ಬುದ್ಧಿನೇ ಕಲ್ಸ್ಕೊಡ್ತೀನಿ. ನೀನು ಕಲಿಸಿದಲ್ಲ ನಮ್ಮ ಅಮ್ಮನ ಬುದ್ಧಿ, ಆ ಥರ ಅಂತೂ ಖಂಡಿತ ಕಲ್ಸೋದಿಲ್ಲ ನಾನು. ಆಗಲಿ ನೋಡೋಕೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿನಗೆ
ಒಂದಿನ ಅತ್ತಾಗೋ ಸಮಯ ಬಂದೇ ಬರುತ್ತೆ ಕಣೆ. ಅಮ್ಮ ಅಮ್ಮ ಯಾಕಮ್ಮ ಪುಟ್ಟ ಬಂದು ಕರೆದ ನಾನು ಬಾ ಅಂತ ಹೇಳಿ ಕಳ್ಸಿದಂತಲ್ಲ ಯಾಕಮ್ಮ? ಈ ದೊಡ್ಡಮ್ಮ ಒಂದು ನಮ್ಮ ಮೈನಲ್ಲಿ ಏನ ಮಾತುಕತೆ ಹಾಕಂಗಿಲ್ಲ ಚಕ್ ಅಂತ ಬಂದ್ಬಿಡ್ತಾಳೆ. ಅಲ್ಲ ದೊಡ್ಡಮ್ಮ ನೀನ್ ಬಾಗಲಲ್ಲಿ ನಿಂತ್ಕೊಂಡಿರ್ತಿ ಹಂಗೆ ನಾನು ಅಜ್ಜಿ ಯಾವ ಕಡೆ ಮಾತಾಡ್ಬೇಕು ಅನ್ಕೊಂಡಾಗೆಲ್ಲ ಬರ್ತೀಯಲ್ಲ ಏನು? ಅಮ್ಮ ತಾಯಿ ನಾನಾಗೆ ಬಂದಿಲ್ಲ ಕಣೆ, ಅಮ್ಮನೇ ಯಾಕೋ ನನ್ನ ಕೂಗಕ್ಕೆ ಹೇಳಿದ್ರು ಅದಕ್ಕೆ ಬಂದೆ. ಗಂಗಾ ಬಾಯಿಲಿ ಅವಳ ಮಾತು ಯಾವಾಗ ಇದ್ದಿದ್ದೆ, ನೀನು ನಿಮಿಷ ಬಾಯಿಲಿ ನಾನು ಸ್ವಲ್ಪ ನೀಟಾಗಿ ಮಾತಾಡ್ಬೇಕಾಗಿತ್ತು. ಬಾ. ಇದ್ಯಾಕಮ್ಮ ಯಾಕೆ ತುಂಬ ಸುಸ್ತಾಗೋ ಥರ ಮಾತಾಡ್ತಾ ಇದೆಯಲ್ಲಮ್ಮ? ಯಾಕೆ ಏನಾಯ್ತು? ಬಾ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಕರ್ಕೊಂಡೋಗು ಹಾಸ್ಪಿಟ್ಲಿಗೆ ಕರ್ಕೊಂಡು ಇನ್ನೂ ಏನು ಬೇಕು ಕೇಳು, ಎಲ್ಲ ಸೌಕರ್ಯ ಮಾಡು. ನನಗೆ ಅವಕಾಶ ಇರಲಿಲ್ಲ ಅಮ್ಮಗೆಲ್ಲ ಮಾಡೋಕ್ಕೆ. ನೋಡಿದ್ಯಾ ಒಂದು ಸ್ವಲ್ಪ ಹೊತ್ತು ಸುಮ್ಮಿದ್ಬಿಡು. ಅಮ್ಮ ಯಾಕೋ ತುಂಬ ಮೆತ್ತಗಾಗೋ ಥರ ಅನಿಸ್ತಾ ಇದ್ದಾರೆ ನನಗೆ. ಅಮ್ಮ ಯಾಕಮ್ಮ ನಿಂಗೆ ಏನಾದರೂ ಕಷ್ಟ ಆಗ್ತಾ ಇದೆಯಾ, ಸಂಕಟ ಆಗ್ತಾ ಇದೆಯಾ? ಹಂಗಿದ್ರೆ ಹೇಳ್ಕೊಮ್ಮ. ಸಂಕಟ ಎಲ್ಲ ಏನು ಆಗ್ತಾ ಇಲ್ಲ ಕಣೆ, ಯಾಕೋ ಗೊತ್ತಿಲ್ಲ ಮೈಯೆಲ್ಲ ಜುಮ್ ಅಂತಿದೆ, ಏನೋ ಒಂಥರ ಆಗ್ತೈತೆ ನನಗೆ. ಗಂಗಾ ಯಾಕೋ ಏನೋ ಗೊತ್ತಿಲ್ಲ ನನಗೆ ನಿನ್ನ ಮಗಳನ್ನ ನೋಡಬೇಕು ಅಂತ ಅನಿಸ್ತಿದೆ ಕಣೆ. ಅವಳಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀಯಾ? ಈ ಮುದುಕಿಗೆ ಒಂಚೂರು ನಿಯತ್ತಿಲ್ಲ ಅಲ್ಲ. ನನ್ನ ತಂಗಿ ಎಲ್ಲ ಊರಲ್ಲಿದ್ದಾಳೆ, ಅವಳು ನೋಡಬೇಕು ಅಂತ ಒಂದು ಮಾತು ಬಂದಿಲ್ವಲ್ಲ. ನಿನ್ನ ಮಗಳನ್ನ ನೋಡ್ಬೇಕಂತೆ ನೋಡು, ಇದಕ್ಕೆ ನನ್ನ ಬಯರಿ ಅಜ್ಜಿನ ಮತ್ತೇನಕ್ಕೆ? ಅಮ್ಮ ನೀನು ಶೋಭಾ ನೋಡ್ಬೇಕಾ? ಇರು ಹೋಗ್ಬಿಟ್ಟು ಕರ್ಕೊಂಬರ್ತೀನಿ ಇರು. ಹಾಂ ಶೋಭನ್ನಲ್ಲ, ಅವಳನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಆದರೆ ನಾನು ನೋಡ್ಬೇಕಾಗಿರೋದು ನಿನ್ನ ದೊಡ್ಡ ಮಗಳನ್ನ, ಜಯ ಮತ್ತು ಅವ್ಳ ಮಕ್ಕಳನ್ನ. ಒಂದು ಸಾರಿ ಕರೆಸ್ತೀಯಾ? ಹಾಂ ಓ ಅವಳನ್ನ ಅಮ್ಮ? ಅಲ್ಲ ಅವಳು ಇವಾಗೆ ಅಂತ ಅವ್ಳಿಗೆ ಬರೋಕ್ಕಾಗುತ್ತೋ ಇಲ್ವೋ ಅಮ್ಮ? ಅವಳು ನಿಮಗೆ ಗೊತ್ತಲ್ಲ ತುಂಬ ದೂರಗೆ ಮದುವೆ ಮಾಡಿ ಕೊಟ್ಟಿರೋದು ನಾವು, ಹಂಗಾಗಿ ಇರು ಯಾವುದಕ್ಕೊಂದ್ಸರಿ ಫೋನ್ ಮಾಡ್ತೀನಿ. ಅವ್ರ ಅತ್ತೆ ಗೊತ್ತವನಿಗೆ ಎಂಥವಳು ಅಂತ ಕಳಿಸ್ತಾಳೋ ಇಲ್ಲೋ ಕೇಳಿ ನೋಡ್ತೀನಿ ಇಡಮ್ಮ. ನೋಡು ಪ್ರಯತ್ನ ಪಡು, ಇಲ್ಲಾಂದರೆ ನಿನ್ನ ಗಂಡಂಗೆ ಹೇಳು ಹೋಗ್ಬಿಟ್ಟು ಕರ್ಕೊಂಡು ಬಾ ಅಂತ. ಅವನು ಹೋದರೆ ಅವಳು ಕಳಿಸ್ತಾಳೆ. ಹ್ಞೂ ಅಮ್ಮ ಸರಿ ಹಂಗೆ ಮಾಡ್ತೀನಿ. ಅಮ್ಮ ನೀನು ಕೆಲಸ ಮಾಡ್ತೀಯಾ? ನೀನು ನಮ್ಮನೇಲಿ ಬಂದಿರ್ಬಾ ಅಮ್ಮ. ಸುಮ್ಮನೆ ಯಾಕೆ ನೀನು ಇದ್ಬಿಟ್ಟು ಇವ್ರಿಗೆ ತೊಂದರೆ ಕೊಡ್ತೀಯಾ? ಹಾಂ ಪಾಪ ಅವಳು ಕೆಲಸ ಬ್ಯುಸಿಯಾಗಿರ್ತಾಳೆ, ನೀನು ನೋಡ್ಕೊಳಕ್ಕಾಗಲ್ಲ. ಆದರೆ ನಮ್ಮನೇಲಿ ತುಂಬ ಜನ ಇದ್ದೀವಲ್ಲ, ನಾನು ನೋಡ್ಕೊತೀನಿ ಬಾ. ಹ್ಞೂ ಕರ್ಕೊಂಡೋಗು ಮೆತ್ತೆ ಕರ್ಕೊಂಡೋಗ್ಬಿಟ್ಟು ನಿಮ್ಮಮ್ಮ ಹೆಸರು ಇನ್ನೂ ಏನು ಆಸ್ತಿ ಗಿಸ್ತಿದ್ಯೇನೋ, ನೀನು ಸೈನ್ ಮಾಡಿಸ್ಕೋಬೇಕು. ಕರ್ಕೊಂಡೋಗು. ದಿವ್ಯಾ ನನಗದ್ರ ಅವಶ್ಯಕತೆ ಏನೂ ಇಲ್ಲ, ಅದೆಲ್ಲ ಬೇಕಾಗಿರೋದು ನಿನಗೇನೆ. ಈ ಆಸ್ತಿ ಹಣ ಎಲ್ಲನೂ ನನಗೆ ಯಾವುದು ಬೇಕಾಗಿಲ್ಲ. ಗಂಗಾ ಅವಳ ಹತ್ರ ಏನೂ ಮಾತಾಡಬೇಡ, ಅವಳಿಗೆ ಏನು ಬಾಯಿ ಕೊಡೋಕ್ಕಾಗಲ್ಲ. ಬಾ ಅಂದಂಗೆ. ಇಲ್ಲಮ್ಮ ನಾನು ನಿಮ್ಮ ಮನೆ ಬಿಟ್ಟು ಎಲ್ಲೂ ಬರಲ್ಲ. ಒಂದು ವೇಳೆ ನನ್ನ ಜೀವ ಏನಾದರೂ ಹೋಗಂಗಿದ್ರೆ ಅದು ಇದೇ ಮನೆಯಲ್ಲೇ ಹೋಗಬೇಕು. ಅದಕ್ಕೆ ನಾನು ಎಲ್ಲೂ ಬರಲ್ಲ. ಅಯ್ಯೋ ಅಮ್ಮ ಬಿಡ್ತೋನಮ್ಮ, ಸಹಾಯ ಮಾತು ಯಾಕಾಡ್ತೀಯ? ಇವಾಗ ಅಂಥದ್ದು ಏನಾಗುತ್ತೆ ನಿನಗೆ? ಇವಾಗ ತಾನೇ ಎಲ್ಲೇ ಮೊಮ್ಮಕ್ಕಳನ್ನ ನೋಡಬೇಕು ಅಂತ, ಅಷ್ಟರಲ್ಲಿ ನೀನು ಹೋಗ್ಬಿಡ್ತೀಯಾ? ಆ ಥರ ಇರಲಿ, ಹೋಗಿ ಫಸ್ಟು ನಿನ್ನ ಗಂಡನಿಗೆ ಹೇಳೋಗು ಕರ್ಕೊಂಬರಲಿ. ನಂಗೆ ಯಾಕೋ ತುಂಬ ನೋಡಬೇಕು ಅಂತ ಅನಿಸ್ತಾ ಐತೆ. ಸರಿ ಅಮ್ಮ ಒಂದು ಕೆಲಸ ಮಾಡು, ನೀನು ಯಾಕೆ ಇಲ್ಲಿ ಕುತ್ಕೊಂಡಿರ್ತೀಯಾ? ಬಾ ನಿನ್ನ ನಾನು ರೂಮಲ್ಲಿ ಮನ್ಸ್ಬಿಟ್ಟು ಹೋಗ್ತೀನಿ ಬಾ. ಮೊದಲು ಆ ಕೆಲಸ ಮಾಡು, ನಿನಗೆ ಪುಣ್ಯ ಬರ್ತೈತೆ. ನನ್ನ ಕರ್ಕೊಂಡೋಗಿ ಆ ರೂಮಲ್ಲಿ ಯಾವುದೋ ಒಂದು ಕಡೆ ಮರೆಸ್ಬಿಟ್ಟು ಒಂಚೂರು ಕುಡಿಯೋಕೆ ನೀನು ತಂದಲ್ಲಿ ಇಟ್ಬಿಟ್ಟು ತಲೆ ಹತ್ರ ನೀನು ಹೋಗು, ನೀನು ಕೆಲಸ ನೋಡ್ಕೊ ಹೋಗು. ಮೆತ್ತಗಿದ್ದಾಳಮ್ಮ. ಈ ಮುದುಕಿನ ಏನು ಮಾಡೋದು? ಹಾಂ ಅಲ್ಲ ಹೇಳೋದನ್ನ ಹೇಳಿದ್ಲಿ ಮುದುಕಿ, ಒಂದು ಕರೆಕ್ಟಾಗೆಲ್ಲ ಮಾತಾಡಿದ್ಲು. ನಾನೇ ಹೋಗ್ಬಿಟ್ಟು ನಮ್ಮ ಅಪ್ಪನ್ನ ಮಾತಾಡ್ಸ್ಕೊಂಬರ್ಬಾರ್ದು? ಹೌದಲ್ವಾ? ನನಗೆ ಯೋಚನೆ ಯಾಕೆ ಬಂದಿಲ್ಲ ಇಷ್ಟು ದಿವಸ? ಹಾಂ ಹೌದು, ಹೆಂಗಿದ್ರೂ ಇದೇ ಊರಲ್ಲಿದ್ದಾರೆ. ಒಬ್ಬರು ಅಲ್ದಿರ 3 ಜನ ಅಣ್ಣಂದ್ರಲ್ಲ ತಮ್ಮಂದ್ರಿದ್ದಾರೆ. ನಾನೇ ಕೋಚಿದ್ರೆ ಚೆನ್ನಾಗಿರಬಾರ್ದು? ಹಾಂ ಹೌದು ಕರೆಕ್ಟು, ನಾನು ಹಂಗೆ ಮಾಡಬೇಕು. ಅಯ್ಯೋ ಸ್ಟೋವ್ ಮೇಲೆ ಯಾಲಕ್ಕಿಟ್ಟು ಬಂದಿದ್ದೆ, ಈ ಅಜ್ಜಿ ಮಾಡೋ ಅವಾಂತರಕ್ಕೆ ಮರ್ತೇ ಹೋಗ್ಬಿಟ್ಟೆ. ಅಯ್ಯೋ ಚಲ್ಲೋಯ್ತೋ ಏನೋ ಅಪ್ಪ ದೇವ್ರಿ. ಅಂದಂಗೆ ರೀ ಟ್ರಿಪ್ಪು ತುಂಬ ಮಜಾ ಇತ್ತಲ್ವಾ? ತುಂಬ ಚೆನ್ನಾಗಿತ್ತು. ಆದರೂ ನನಗೆ ಇನ್ನೂ 1-2 ದಿನ ಅಲ್ಲೇ ಇರಬೇಕು ಅಂತ ಅನಿಸ್ತು ಬಿಡಿ. ನೀವೇ ಬೇಡ ಅಂತ ಕರ್ಕೊಬಂದ್ಬಿಟ್ರಿ. ಅಲ್ಲ ಕಣಗೀನ, ನಿಮ್ಮಪ್ಪ ನಮ್ಮ ಇಬ್ಬರ ಮೇಲೂ ಅಷ್ಟೊಂದು ನಂಬಿಕೆ ಇಟ್ಬಿಟ್ಟು
ಒಂದು ಕಂಪ್ನಿ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನು ಸರಿಯಾಗಿ ನಿಭಾಯಿಸ್ಬೇಕಾ ಬೇಡವಾ ಹೇಳು? ಅದಕ್ಕೇ ಸಾಕು ನಡಿ ಅಂತ ಕರ್ಕೊಬಂದಿದ್ದು. ಅಲ್ಗೂ ಒಂದು ವಾರ ಮೇಲಾಯ್ತಲ್ಲ ನಾವು ಹೋಗಿ. ಹಾಂ, ಯಾಕೆ ನಿಂಗೆ ಇನ್ನೂ ಬೇಕು ಅಂತ ಅನಿಸ್ತಾ? ಹಾಂ, ಹಂಗಲ್ಲ ರೀ, ನಾ ಇದಕ್ಕೆ ಮೊದಲು ಸುಮಾರು ಸರಿ ಫಾರಿನ್ಗೆ ಹೋಗಿದ್ದೀನಿ. ಆದರೆ ಈ ಸರಿ ನಿಮ್ಮ ಜೊತೆಲಿ ಹೋದ್ನಲ್ಲ, ಅದಕ್ಕೆ ತುಂಬ ಖುಷಿ ಆಯ್ತು ನನಗೆ. ಹೌದು, ನೀವು ಹೇಳೋದು ಕರೆಕ್ಟೇ. ಕಂಪ್ನಿ ಕಡೆಗೂ ಸ್ವಲ್ಪ ಗಮನ ಕೊಡಬೇಕಲ್ವಾ? ಹಾಂ ಹೌದು, ಹೋಗಲಿ ಬಿಡಿ. ನಾವು ನೆಕ್ಸ್ಟ್ ಟೈಮು ಹೋಗೋಣ. ಆದರೆ ನೆಕ್ಸ್ಟ್ ಟೈಮು ನಾ ಇಬ್ಬರೇ ಹೋಗೋದು ಬೇಡ ರೀ. ಅಕ್ಕಂದಿರನ್ನ, ಭಾವಂದಿರನ್ನ, ಅತ್ತೆ ಮಾವನ ಎಲ್ಲರನ್ನೂ ಕರ್ಕೊಂಡು ಹೋಗೋಣ, ಆಯಿತಾ? ಒಂಥರ ಫ್ಯಾಮಿಲಿ ಟ್ರಿಪ್ ಆಗುತ್ತೆ, ಸರಿನಾ? ಸರಿ ಬಿಡು, ನೀನು ಹೇಳೋದು ಚೆನ್ನಾಗಿದೆ, ಹಾಗೆ ಮಾಡೋಣ. ಓ ಬಂದ್ರಾ? ಬಾಮ್ಮ, ಬಿಟನ್ ರಾಣಿ ಬಾ. ನನಗೆ ಇಷ್ಟು ಬೇಗ ಊರಿನ ಕಡೆ ಮನ್ಸಾಗ್ಬಿಟ್ಟೈತೆ. ಯಾಕೆ ಇನ್ನೂ ಒಂದೆರಡು ದಿನ ಇದು ಬರಬೇಕಾಗಿತ್ತು. ಇಲ್ಲಿ ಮನೆ ಕೇಳಕ್ತಾನೆ ಯಾರಿದ್ದಾರೆ? ಅಮ್ಮ ಬಂದ ತಕ್ಷಣ ಶುರು ಮಾಡ್ಕೊಂಡ್ಯಾ? ಹಾಂ, ಅಲ್ಲ ಯಾಕೆ ನಿನಗೆ ಎಷ್ಟಿದ್ರೂ ಬುದ್ಧಿನೇ ಬರಲ್ವಾ? ಅಲ್ಲ, ನಾವಿಬ್ರು ಟಯರ್ಡಾಗಿ ಅಲ್ಲಿಂದ ಬಂದಿದ್ದೀವಿ. ಹಾಂ, ನೀನು ಹಿಂಗೆ ಕುಂಕು ಮಾತಾಡೋದು? ರೀ ಹೋಗ್ಲಿ ಬಿಡ್ರಿ, ಪಾಪ ಅತ್ತೆ ಯಾವಾಗ್ಲಿದ್ರು ಹಂಗೆ ಅಲ್ವಾ? ಅವ್ರಿಗೆ ನಾ ಇಬ್ರು ಇಲ್ಲ ಅಂತ ಮೈನಲ್ಲಿ ಬೇಜಾರಾಗಿರುತ್ತೆ. ನಮ್ಮಿಬ್ಬರನ್ನು ತುಂಬ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಅದರಲ್ಲೂ ನಿಮಗಿಂತ ನನ್ನನ್ನು ತುಂಬ ಜಾಸ್ತಿ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಅದಕ್ಕೇನೆ ಅಲ್ವಾ ಅತ್ತೆ? ಸರಿಗಿನ, ನಾನು ಸ್ವಲ್ಪ ರೂಮಲ್ಲಿ ಇರ್ತೀನಿ, ಫ್ರೆಶ್ ಅಪ್ ಆಗ್ತಾ ಇರ್ತೀನಿ. ಬಾ, ಬೇಗ ಹೋಗ್ಬಿಟ್ಟು ಆಫೀಸ್ ಕಡೆ ಒಂದು ವಿಸಿಟ್ ಕೊಟ್ಬಿಟ್ಟು ಬರೋಣ. ಸರಿ ನಡಿ, ನಾನು ನಿಮ್ಮಿಂದನೇ ಬರ್ತೀನಿ. ನೋಡಿ ಅತ್ತೆ, ನಾನು ಸುಮ್ಮನಿದ್ದೀನಿ ಅಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಅಂತಲ್ಲ. ಏನೇ ಸುಮ್ಮನಿರೋದಿಲ್ಲ ಅಂದರೆ ಏನು ಮಾಡ್ಬಿಡ್ತೀಯಾ? ಹಾಂ, ನನಗೇನು ಎದುರಿಸ್ತಾ ಇದೆಯಾ ನೀನು? ಈ ಹೆದರಿಕೆ ಬೆದರಿಕೆಗೆಲ್ಲ ನಾನು ಅಂಜೋದಿಲ್ಲ. ಅಯ್ಯೋ, ನಾನೆಲ್ಲಿ ನಿಮ್ಮ ಬೆದರಿಕೆ ಹಾಕಿದೆ? ನಾನಿನ್ನೂ ಏನು ಮಾತಾಡಿಲ್ಲ. ಅಷ್ಟು ಬೇಗ ನಿಮಗೆ ಭಯ ಆಗೋಯ್ತಾ? ಹಾಂ, ನೋಡಿ ಅತ್ತೆ, ನಾನು ಇದುವರೆಗೂ ಏನು ಯೋಚನೆ ಮಾಡಿಲ್ಲ. ಇವಾಗ ಯೋಚನೆ ಮಾಡೋಕ್ಕಾಗುತ್ತೆ. ಅದೇನು ಅಂದರೆ, ನೀವು ನನಗೆ ಹಿಂಗೆ ಬೈತಾ ಇದ್ದರೆ ಸುಮ್ಮನೆ ನಿಮ್ಮ ಮಗಂಗೂ ಬೇಜಾರು. ನನಗೇನು ಬೇಜಾರಾಗಲಿಲ್ಲ ನೀವು ಬೈಯೋದ್ರಿಂದ, ಆದರೆ ಅವ್ರಿಗೆ ಬೇಜಾರಾಗುತ್ತೆ, ಖಂಡಿತ ಆಗುತ್ತೆ. ಆಮೇಲೆ ಅವ್ರು ಬೇಜಾರು ಮಾಡಿಕೊಂಡು ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೂ ಅದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ನನ್ನಿಂದನೇ ಆಯಿತು ಅಂತ ಮಾತ್ರ ನೀವು ಮಾತಾಡೋಂಗಿಲ್ಲ, ಸರಿನಾ? ಓ, ಹಂಗಂದ್ರೆ ನಿನ್ನ ಮನಸ್ಸಲ್ಲಿ ಇದೆ ಅಂತ ಆಯಿತು. ನನ್ನ ಮಗನ ದೂರ ಮಾಡಿಬಿಟ್ಟು ಬೇರೆ ಮನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಾ? ಹಾಂ, ಓ, ಇದಕ್ಕೆ ನೀನು ನಂಗೆ ಯಾವಾಗ್ಲೂ ಎದುರಿಸ್ತಾ ಇದ್ದಿದ್ದಾ? ಹಾಂ, ಓ, ಅದಕ್ಕೆ ಅಂತ ಅನ್ಸುತ್ತೆ ನಿಮ್ಮಪ್ಪ ಮೆತ್ತಗೆ ಬಂದ್ಬಿಟ್ಟು ನನ್ನ ಮಗನ ಕಂಪ್ನಿ ಕೊಡೋ ಥರ ನಾಟಕ ಮಾಡ್ಬಿಟ್ಟು ಅವನ ಮನಸ್ಸಿನ ಅವ್ರ ಕಡೆ ಹೇಳ್ಕೊಂಬಿಟ್ಟು ನನ್ನ ಮಗನಿಂದ ದೂರ ಮಾಡ್ಬಿಟ್ಟು ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ಯಾ? ನಾನು ಖಂಡಿತ ಹಂಗೆ ಯಾವಾಗ ಬಿಡಲ್ಲ. ನನ್ನ ಮಗನ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಕಳ್ಸಲ್ಲ. ಹೌದಲ್ವಾ ಅತ್ತೆ? ನನಗೆ ಯೋಚನೆ ಬಂದೇ ಇಲ್ವಲ್ಲ. ಬೇರೆ ಮನೆ ಯಾಕೆ ಮಾಡಬೇಕು? ಅಮ್ಮನ ಮನೆಯೇ ಇದೆಯಲ್ಲ. ಹೌದು, ನಿಮಗೆ ಒಳ್ಳೆ ಒಳ್ಳೆ ಐಡಿಯಾ ಬರುತ್ತೆ ಅತ್ತೆ. ನೋಡಿ, ನೀವು ಹೀಗೆ ಮಾಡ್ತಾ ಇದ್ರೆ ನಾನು ನಿಮ್ಮ ಮಗ ಇಬ್ಬರೂ ಅಲ್ಲೇ ಶಿಫ್ಟ್ ಬೇಕಾಗುತ್ತೆ. ಅಯ್ಯೋ ಅಯ್ಯೋ, ಇವಳು ಹೇಳ್ದಂಗೆ ಮಾಡಿಬಿಡ್ತಾಳೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ. ನನ್ನ 3 ಜನ ಮಕ್ಕಳು ನನ್ನ ಜೊತೆನಲ್ಲೇ ಇರಬೇಕು. ನನ್ನ ಬಿಟ್ಟು ಅವ್ರು ಯಾರು ಎಲ್ಲಿಗೂ ಹೋಗಿರಬಾರ್ದು. ನಾನು ಬದುಕಿರೋವಾಗೂ ಸಾಧ್ಯ ಇಲ್ಲ ಅದು.